ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆ್ಯಂಡ್ ಸ್ಪೆಷಲ್ ಚಟ್ನಿ ಪುಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಥರ ಚಟ್ನಿ ಪುಡಿ ಮಾಡ್ತಾರೆ, ಅದ್ರಾಗ ಇದು ಒಂದು. ಇದನ್ನು ನೀವು ಬೆಳಗ್ಗೆ ತಿಂಡಿಗೆ ಇಲ್ಲ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಸೈಡ್ ಡಿಶ್ ಥರ ಯೂಸ್ ಮಾಡ್ಬೋದು. ಹೆಂಗೆ ಮಾಡೋದು ಅಂತ ನೋಡೋಣ, ಬರ್ರಿ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಚಟ್ನಿ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಅಗಸಿ ತೊಗೋಬೇಕು. ಅವನ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಹುರ್ಕೋಬೇಕು. ಇವು ಹೆಲ್ತಿಗೆ ಭಾಳ ಚಲೋ ಮತ್ತು ಕೂದಲಿಗೂ ಭಾಳ ಚಲೋ. ಇವು ನಿಮಗೆ ನಾರ್ಮಲಾಗಿ ಕಿರಾಣಿ ಅಂಗಡಿ ಒಳಗೂ ಸಿಗುತ್ತೆ, ಇಲ್ಲ ಮಾರ್ಕೆಟ್ನಾಗೂ ಸಿಗುತ್ತೆ. ಈ ಚಟ್ನಿ ಟೇಸ್ಟಿಯಾಗಿ ಬರಬೇಕಂದ್ರೆ ಹೆಂಗಂತ ಹೇಳ್ತೀನಿ, ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೀವು ಅಗಸಿ ಬಿಸಿ ಆದ್ಮ್ಯಾಗ ಹುರಿಬೇಕಾದ್ರೆ ನಿಮ್ಗೆ ಇಲ್ಲಿ ಸೌಂಡ್ ಕೇಳಿಸ್ಬೋದು. ಈ ಥರ ಚಟಪಟ ಅಂತ ಸೌಂಡ್ ಕೇಳಿಸುತ್ತೆ. ಹಂಗೆ ಹುರ್ಕೋತಾನೆ ಇರಬೇಕು. ಎಷ್ಟು ಹುರಿಬೇಕಂತ ಹೇಳ್ತೀನಿ, ವಿಡಿಯೋ ಫುಲ್ ನೋಡಿರಿ. ಹಂಗಂತೇಳಿ ಫುಲ್ ಹೊತ್ತಿಸ್ಬಾರ್ದು, ಹೊತ್ತಿದ್ರೆ ಚಟ್ನಿ ಟೇಸ್ಟಾಗಿ ಬರೋದಿಲ್ಲ. ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ, ಅಂದರೆ ನೆಕ್ಸ್ಟ್ ಟೈಮ್ ಯಾವ್ದಾರ ವೀಡಿಯೋ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಚಟ್ನಿ ಡ್ರೈ ಆಗಿರೋದ್ರಿಂದ ನೀವು ಭಾಳ ದಿನದ ತನಕ ಬಾಕ್ಸ್ನಾಗ ಹಾಕಿ ಸ್ಟೋರ್ ಮಾಡಿನೂ ಇಡ್ಬೋದು. ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಪುಡಿ ರೆಸಿಪಿನೂ ಮಾಡೀನಿ, ಅದರದ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ, ಚೆಕ್ ಮಾಡಿರಿ. ಇದು ಚಟ್ನಿ ಎಷ್ಟು ಟೇಸ್ಟಾಗಿರುತ್ತೆ. ಇದನ್ನು ಜೋಳದ ರೊಟ್ಟಿ ಜೊತೆ ಚಟ್ನಿ ಮೊಸರು, ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇಲ್ಲ ದೋಸೆ ಜೊತೆನೂ ಒಳ್ಳೆ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ಇವನ್ನ ಕರೆಕ್ಟ್ ಅದಕ್ಕೆ ಹುರಿದ್ಮ್ಯಾಗ ಸ್ವಲ್ಪ ಆರಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮ್ಯಾಗ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಒಂದು ದೊಡ್ಡ ಬಟ್ಟದಲ್ಲೇ 2 ಬಟ್ಲ ಅಗಸಿಗೆ ಇಲ್ಲಿ 1 ರಿಂದ 2 ಬೆಳ್ಳುಳ್ಳಿ ಗಡ್ಡಿ ಸುಲಿದು ಹಾಕೋಬೇಕು. ಸ್ವಲ್ಪ ಕರಿಬೇವು, ಒಂದು 2 ರಿಂದ 3 ಚಮಚ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಒಂದು 2 ಚಮಚ ಉಪ್ಪು, ಖಾರ ನೋಡ್ಕೊಂಡು ಹಾಕೋರಿ. ನಾ ಇಲ್ಲೊಂದು 4 ರಿಂದ 5 ಚಮಚ ಖಾರ ಹಾಕೀನಿ. ಇವೆಲ್ಲನೂ ಹಾಕ್ಕೊಂಡು ಸಣ್ಣಗೆ ಫುಲ್ ಪೌಡರ್ ಆಗುವಂಗೆ ಮಿಕ್ಸಿಗೆ ಹಾಕೋಬೇಕು. ಈ ಚಟ್ನಿ ಟೇಸ್ಟಿಯಾಗಿರ್ಬೇಕಂದ್ರೆ ಅಗಸಿನ ಕರೆಕ್ಟ್ ಅದ ತನಕ ಹುರ್ಕೋಬೇಕು. ಫುಲ್ ಲೋ ಫ್ಲೇಮ್ನೂ ಇಡಬಾರ್ದು, ಫುಲ್ ಹೈ ಫ್ಲೇಮ್ನೂ ಇಡಬಾರ್ದು. ಮೀಡಿಯಮ್ ಫ್ಲೇಮ್ ಇಟ್ಟು ಕೈಯಾಡ್ಸ್ಕೊತಾ ಇರಬೇಕು. ಅವು ನಿಮಗೆ ಮೊದಲು ಹುರಿಬೇಕಾದ್ರೆ ಆಮ್ಯಾಗ ಫುಲ್ ಹುರಿದ್ಮ್ಯಾಗ ಅದ್ರದ್ದು ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ. ಅವು ಫುಲ್ ಹುರಿದ್ಮ್ಯಾಗ ಕರೆಕ್ಟ್ ಅದಕ್ಕೆ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಎಲ್ಲ ಜೋರಾಗಿ ಚಟಪಟ ಸೌಂಡ್ ಬರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಬರ್ತಿರುತ್ತೆ, ಎಲ್ಲ ಕರೆಕ್ಟ್ ಹುರಿದ್ಮ್ಯಾಗ ಜೋರು ಚಟಪಟ ಅಂತ ಸೌಂಡ್ ಬರುತ್ತೆ. ಆವಾಗ ಕರೆಕ್ಟ್ ಅದ ತನಕ ಆಗ್ಯದಂತ ಆವಾಗ ಗ್ಯಾಸ್ ಆಫ್ ಮಾಡಬೇಕು. ಮನೆಯಾಗಿರೋ ಇಂಗ್ರೀಡಿಯೆಂಟ್ಸಿಂದ ಹೆಲ್ದಿ, ಈಸಿ, ಸ್ಪೈಸಿಯಾಗಿರೋ ಉತ್ತರ ಕರ್ನಾಟಕದ ಅಗಸಿ ಚಟ್ನಿ ರೆಡಿ. ಇದನ್ನು ಜೋಳದ ರೊಟ್ಟಿ, ಬಿಸಿ ಅನ್ನ, ತುಪ್ಪದ ಜೊತೆ, ದೋಸೆ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.